ವಿನಯ್ ರಾಜ್ಕುಮಾರ್ ಅವ್ರದ್ದು ಲಾಸ್ಟಲ್ಲಿ ಒಂದು ಸರಳ ಪ್ರೇಮ ಕಥೆ, ಜೊತೆಗೆ ಅವ್ರು ಮೊದಲು ಮಾಡಿರೋಂತಹ ಮೂವಿ ಎಲ್ಲ ನೋಡ್ಕೊಂಬಂದರೆ ಅವ್ರ ಕ್ಯಾರೆಕ್ಟ್ರು ಎಲ್ಲ ಮೂವಿಲೂ ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್ ಆಗಿರುತ್ತೆ. ಅಥವಾ ಅವ್ರು ಸೆಲೆಕ್ಟ್ ಮಾಡೋ ಮೂವಿ ಸ್ಕ್ರಿಪ್ಟೆಲ್ಲ ಸ್ವಲ್ಪ ಅಂದರೆ ಅಷ್ಟೊಂದು ಆ್ಯಕ್ಷನ್ ಯಾವುದು ಇರಲ್ಲ. ಸೊ ಇವತ್ತು ರಿಲೀಸ್ ಆಗಿರುವಂತಹ ಅಂದೊಂದಿತ್ತು ಕಾಲ, ಸೊ ಅದರಲ್ಲೂ ಸಹ ಅವ್ರದ್ದು ಸಾಫ್ಟ್ ಕ್ಯಾರೆಕ್ಟರೇ. ಒಬ್ಬ ನಾರ್ಮಲ್ ಹುಡುಗ ಅವರು ನಮ್ಮ ರಿಯಲ್ ಲೈಫಲ್ಲಿ ನಾವು ಸಿಕ್ಕಿದವ್ರಿಗೆಲ್ಲ 4-5 ಜನಕ್ಕೆಲ್ಲ ಹೊಡೆದಕ್ಕೆ ಕೆರುಬಿಡ್ತೀವ, ಹಾಗೆ ಮೂವಿಲೂ ಅಷ್ಟೇ ರಿಯಲ್ ಲೈಫಲ್ಲಿ ಯಾವ ಥರ ಇರ್ತಾನೊಬ್ಬ ಮನುಷ್ಯ, ಸೊ ಅದ್ರ ಮೇಲೆ ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ. ಸೊ ಮೂವಿನ ಒಂದು ಲೈನಲ್ಲಿ ಹೇಳೋದಾದರೆ, ಡೈರೆಕ್ಟರ್ ಆಗಬೇಕು ಅಂತ ಕನಸಿಟ್ಕೊಂಡು ಬೆಂಗಳೂರಿಗೆ ಬಂದು ಅವನು ಏನೇನು ಪಜೀದಿ ಪಟ್ಟು ಕೊನೆಗೆ ಸಕ್ಸಸ್ ಆಗ್ತಾನೆ ಅನ್ನೋದ್ರ ಮೇಲೆ ಸ್ಟೋರಿ ನಿಂತಿದೆ. ಸೊ ಈ ಮೂವಿಲಿ ಗುರು, ಈಗ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಕೈಯಲ್ಲಿ ಮೊಬೈಲ್ ಕೊಡ್ತಾಯಿರಲಿಲ್ಲ. ಆವಾಗ ಸ್ಕ್ರೀನ್ ಟಚ್ ಮೊಬೈಲು ಇರಲಿಲ್ಲ ಬಿಡಿ ಇಂಡಿಯಾದಷ್ಟು. ಆವಾಗ ನಾವೆಲ್ಲ ಏನು ಬುಗುರಿ, ಗೋಲಿ, ಟೈರು, ಬಂಡಿ ಹೊಡೆಯೋದು ಅವೆಲ್ಲ ಆಡ್ಕೊಂಡು ಬೆಳೆದಿರೋರು. ಅದೆಲ್ಲ ನಿಮಗೆ ಒಂದು ಸತಿ ಕಣ್ಮುಂದೆ ರಪ್ ಅಂತ ಪಾಸಾಗುತ್ತೆ. ಸೊ ನಮ್ಮ ಚೈಲ್ಡ್ಹುಡ್ಡು ರಪ್ ಅಂತ ನಾವು ಏನೇನು ಆಡ್ತಾಯಿದ್ದೀವಿ ಅವೆಲ್ಲ ನೆನಪಾಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಈ ಮೂವಿನ 2 ಭಾಗ ಥರ ಡಿವೈಡ್ ಮಾಡೋಣ, ಒಂದು ಇಂಟರ್ವಲ್ ಮುಂಚೆ, ಇನ್ನೊಂದು ಇಂಟರ್ವಲ್ ಆದಮೇಲೆ ಅಂತ. ಇದೇ ಫಸ್ಟ್ ಶೋನೇ ನೋಡ್ಕೊಂಡು ಆಚೆ ಬಂದೆ ವುಡ್ಲ್ಯಾಂಡ್ ಟಾಕೀಸಿಂದ. ಹೊರಗಡೆ ಯಾವುದೋ ಯೂಟ್ಯೂಬ್ ಚಾನಲ್ ಅವರು ಯಾರೋ ಬಂದಿದ್ರು ಗುರು, ಹೆಂಗಿದೆ ಅಂತೆಲ್ಲ ಕೇಳುವಾಗ ಎಲ್ಲರೂ ಸಖತ್ತಾಗಿದೆ ಅಂತ ಇದ್ರು. ಇಂಟರ್ವಲ್ಲೇ ಬೇರೆ ಥರ ಮಾತಾಡ್ತಾಯಿದ್ರು. ಇಂಟರ್ವಲ್ ಮೂವಿ ಮುಗಿದು ಆಚೆ ಬರುವಾಗಲೇ ಸಖತ್ತಾಗಿದೆ, ಚೆನ್ನಾಗಿದೆ, ನೋಡ್ಬೋದು ಅಂತ ಇದ್ರು. ಸೊ ಇದಕ್ಕೂ ಒಂದು ಕಾರಣ ಇದೆ, ಆ ಕಾರಣ ಹೇಳ್ತೀನಿ. ಮೊದಲು ಫಸ್ಟ್ ಹಾಫಲ್ಲಿ ಮೂವಿ ನೋಡೋದಾದರೆ, ಹೀರೋದು ಚೈಲ್ಡ್ಹುಡ್ಡು, ಅವ್ನು ಸ್ಕೂಲಲ್ಲಿ ಏನು ಮಾಡ್ತಾರೆ, ಕಾಲೇಜಲ್ಲಿ ಏನು ಮಾಡ್ತಾರೆ ಅದೆಲ್ಲ ತೋರಿಸ್ತಾರೆ. ಅದು ಆ ಫಸ್ಟ್ ಹಾಫಲ್ಲಿ ಅದು ಸ್ವಲ್ಪ ತುಂಬ ಡ್ರ್ಯಾಗ್ ಆಯಿತು ಅನಿಸುತ್ತೆ. ನಿಮಗೆಲ್ಲೋ ಒಂದು ಕಡೆ ಬೋರ್ ಹೊಡಿಬೋದು, ಸ್ವಲ್ಪ ಜಾಸ್ತಿನೇ ಡ್ರ್ಯಾಗ್ ಆಯಿತು ಅನಿಸುತ್ತೆ ಫಸ್ಟ್ ಹಾಫಲ್ಲಿ. ಮೆನ್ಷನ್ ಮಾಡ್ತಾಯಿದ್ದೀನಿ, ಇಂಟರ್ವಲ್ಗಿಂತ ಮುಂಚೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಡ್ರ್ಯಾಗ್ ಆಯಿತು ಅನಿಸುತ್ತೆ. ಸೊ ನೀವು ಪೋಸ್ಟರ್ಸು ಮತ್ತು ಟೀಸರೆಲ್ಲ ನೋಡಿದ್ದೀರ, ನಿಶಾ ರವಿಕೃಷ್ಣ ಅವ್ರು ಬರ್ತಾರೆ, ಅದು ಸಹ ಫಸ್ಟ್ ಹಾಫಲ್ಲೇ. ಸೊ ನಿಶಾ ರವಿಕೃಷ್ಣ ಅವ್ರದ್ದು ಸ್ಕ್ರೀನ್ ಟೈಮಿಂಗ್ಸು ಸ್ವಲ್ಪ ಕಮ್ಮಿ ಇದ್ರೂ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವಲ್ ಆಯಿತು. ಇಂಟರ್ವಲ್ ಆದಮೇಲೆ ಈಗ ತುಂಬ ಒಂದಷ್ಟು ತಿಂಗಳಿಂದ ಫೇಮಸ್ ಆಗಿರುವಂತಹ ಒಂದು ಸಾಂಗ್ ಇದೆ. ಇಂಟರ್ವಲ್ ಮುಗಿದು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸಾಂಗ್ ಬಂದ್ಬಿಡುತ್ತೆ. ಅಲ್ಲಿಂದ ಒಂದು ಜೋಶ್ ಸ್ಟಾರ್ಟ್ ನೋಡೋರಿಗೆ, ಇಲ್ಲಿಂದ ಏನೋ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇಂಟರ್ವಲ್ ಆದಮೇಲಿಂದ ಚೆನ್ನಾಗಿದೆ ಮೂವಿ. ಅದು ತುಂಬ ಫಾಸ್ಟಾಗಿ ಸ್ಟೋರಿ ಹೇಳ್ಬಿಡ್ತಾರೆ, ನಿಮಗೆಲ್ಲೂ ಬೋರ್ ಆಗೋಲ್ಲ. ಸೊ ಫಸ್ಟ್ ಹಾಫಲ್ಲಿ ತುಂಬ ಡ್ರ್ಯಾಗ್ ಆಯಿತು ಅಂತ ಎಲ್ಲ ಅನಿಸುತ್ತೋ, ಸೊ ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಆ ಥರ ಅನ್ಸೋದೇ ಇಲ್ಲ. ಸೊ ಈ ಮೂವಿ ಸ್ಟೋರಿ ಬಿಲ್ಡ್ ಆಗಿರೋದೇ ಕುಮಾರ ಅಂತ ಒಂದು ಕ್ಯಾರೆಕ್ಟರ್ ಮೇಲೆ, ಅದೇ ಹೀರೋ. ಸೊ ಮಿಕ್ಕಿರೋ ಕ್ಯಾರೆಕ್ಟರೆಲ್ಲ ಮಧ್ಯ ಎಂಟ್ರಿ ಕೊಟ್ಟು ಹೋಗ್ತಾ ಇರ್ತವೆ, ಬಿಟ್ಟರೆ ಮೇನ್ ಕ್ಯಾರೆಕ್ಟರ್ ಕುಮಾರ. ಇನ್ನು ಇದರಲ್ಲಿ ಎಂಡಿಂಗು ಅಥವಾ ಕ್ಲೈಮ್ಯಾಕ್ಸ್ ಹತ್ರ ಬರ್ತಿದ್ದಂಗೆ ನಿಮಗೆ ಹಳೆ ಫ್ರೆಂಡ್ಸು, ಈ ಕೆಲಸದ್ದು ಗಜಿಬಿಜಿಯಲ್ಲಿ ದೂರ ಆಗಿರೋ ಫ್ರೆಂಡ್ಸ್ಗಳು ಅವರೆಲ್ಲ ನೆನಪಾಗ್ತಾರೆ. ಯಾಕಂದರೆ ಈ ಮೂವಿ ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲಾಗಿ ಸಿನಿಮಾ ಫೀಲ್ಡ್ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ, ಅಥವಾ ಯಾರು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಚಾನ್ಸ್ ಬೇಕು ಅಂತ ಸೇರ್ಕೋಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಬೆಸ್ಟ್ ಮೂವಿ. ಡೈರೆಕ್ಟರ್ ಆಗೋಕ್ಕೆ ಏನೇನು ಪಜಿತಿ ಪಡಬೇಕು ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಬರೆದಿದ್ದಾರೆ, ಡೀಟೇಲಾಗಿ ತೋರಿಸಿದ್ದಾರೆ. ಮೂವಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ವಾವ್, ಅದ್ಭುತ, ಅಮೋಘ, ಆಕರ್ಷಕ ಅಂತ ಹೇಳಲ್ಲ, ಚೆನ್ನಾಗಿದೆ, ಒಂದು ಸತಿ ನೋಡ್ಬೋದು. ಅಂದರೆ ಈ ಫೇರಿ ಟೇಲ್ ಥರ ಏನಿಲ್ಲ. ಈಗ ಒಂದು ಸತಿ ಒಬ್ಬ ಹೋಗಿ ಹೊಡೆದ್ರೆ ಒಂದು 100 ಜನ ಹಂಗೆ ಬಿದ್ದೋಗೋದು, ಅದು ಯಾವುದೂ ಇಲ್ಲ ಇದರಲ್ಲಿ. ಅವ್ರ ಕ್ಯಾರೆಕ್ಟರು ಸಾಫ್ಟ್ ಕ್ಯಾರೆಕ್ಟರು. ಅವ್ರ ಮೂವಿ ಸೆಲೆಕ್ಟ್ ಮಾಡೋದು ಮೊದಲು ಹಿಂದ್ಗಡೆ ಇದ್ದಿದ್ದ ಮೂವಿ ಎಲ್ಲ ಹೇಗಿತ್ತು, ಆ್ಯಕ್ಷನ್ ಕಮ್ಮಿ, ಸ್ಟೋರಿ ಮೇಲೆ ಡೆವಲಪ್ ಆಗಿರೋ ಥರ, ಸೇಮ್ ಇದು ಹಂಗೆ. ಆ್ಯಕ್ಷನ್ ಇಲ್ಲ,
ಓನ್ಲಿ ಸ್ಟೋರಿ. ವಿನಯ್ ರಾಜ್ಕುಮಾರ್ ಅವ್ರದ್ದು ಸ್ಟೋರಿ ಸೆಲೆಕ್ಷನ್ ಅಂತೂ ಸಖತ್ತಾಗಿರುತ್ತೆ. ಆ್ಯಕ್ಟಿಂಗಲ್ಲಂತೂ ಈ ಮನುಷ್ಯ ರಾಕ್ಷಸ. ಯಾವುದೇ ಪಾತ್ರ ಕೊಟ್ಟರು ನುಂಗಿ ನೀರು ಕುಡಿದ್ಬಿಡ್ತಾರೆ. ಹೇಳ್ತೀವಲ್ಲ, ತುಂಬ ಅಂಡರ್ ರೇಟೆಡ್ ಆಗಿರೋಂತಹ ಒಬ್ಬ ಹೀರೋ, ಅದು ಆ್ಯಕ್ಟರ್ ಅಂತ. ವಿನಯ್ ರಾಜ್ಕುಮಾರ್ ಅವರು ಅಂಡರ್ ರೇಟೆಡ್ ಅಂತ ಹೇಳೋದು ತಪ್ಪಾಗಲ್ಲ. ಸೊ ಒಬ್ಬ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕಾದ್ರೂ ಸಹ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಬೋದು. ನಾವು ಸಿಂಪಲ್ಲಾಗಿ ಹೇಳ್ಬಿಡ್ತೀವಿ, ಮೂವಿ ಏನು ಚೆನ್ನಾಗಿಲ್ಲ ಅದು ಇದು ಅಂತ. ಅದರಲ್ಲಿ ಪ್ರೊಡ್ಯೂಸರ್ ಕಷ್ಟ, ಡೈರೆಕ್ಟರ್ಗಿಂತ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಕಷ್ಟ ಈ ಮೂವಿಲಿ ನೀಡೋಕ್ಕೆ ತೋರಿಸಿದ್ದಾರೆ. ಅದನ್ನು ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲದ ನಮಗೆ ಸ್ವಲ್ಪ ಗೊತ್ತಾಗುತ್ತೆ, ಗುರು ಇಷ್ಟು ಕಷ್ಟ ಇದೆಯಾ ಮೂವಿ ಮಾಡೋಕ್ಕೆ, ಅಟ್ಲೀಸ್ಟ್ ಮೂವಿ ಫೀಲ್ಡಿಗೆ ಒಳಗಡೆ ಹೋಗೋಕ್ಕೂ ಇಷ್ಟೊಂದು ಕಷ್ಟ ಇದೆ ಅಂತ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಈ ಮೂವಿಲಿ ಮುದ್ದಾಗಿರೋ 3 ಲವ್ ಸ್ಟೋರಿ ಬರುತ್ತೆ ಗುರು. ಅದರಲ್ಲಿ ಇವನಿಗೆ ಸಕ್ಸಸ್ ಆಗೋದು ಒಂದೇ ಲವ್. ಅದು ಯಾರ್ದು ಅಂತ ನೀವು ಮೂವಿಲೇ ಹೋಗಿ ನೋಡಬೇಕು. ಆ ಮೂವಿ ಅಂತೂ ಚೆನ್ನಾಗಿದೆ, ನಮ್ಮ ಕನ್ನಡ ಮೂವಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಬೇಕು. ಆದಷ್ಟು ಸಿಂಗಲ್ ಸ್ಕ್ರೀನಲ್ಲೇ ಹೋಗಿ ಮೂವಿ ನೋಡಿ. ಸೊ ನೋಡೋದ್ರಲ್ಲ, ಈ ವಿಡಿಯೋಗೆ ಇಷ್ಟೇ. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾನೇ ಇರಿ. ಮೇಯ್ನಾಗಿ ಈ ಮೂವಿ ನೋಡಿದ್ರೆ ಯಾವುದೋ ಇಮ್ಯಾಜಿನರಿ ಥರ ಅನಿಸಲ್ಲ. ಯಾರೋ 100 ಜನಕ್ಕೆ ಹೊಡೆದ ಅಂದರೆ ಸ್ವಲ್ಪ ಇಮ್ಯಾಜಿನರಿ ಅನ್ನಿಸ್ಬೋದು, ಯಾರಿಗೂ 100 ಜನಕ್ಕೆ ಹೊಡಿತಾನೆ ಈಗ ಅಂತ ಅಲ್ವಾ. ಆದರೆ ಇದರಲ್ಲಿ ಆ ಥರ ಇಮ್ಯಾಜಿನರಿ ಏನೂ ಇಲ್ಲ. ನಡೆಯೋವಂಥದ್ದನ್ನ ಇಟ್ಕೊಂಡು ಮೂವಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಂದು ತಾಯಿ ಸೆಂಟಿಮೆಂಟ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಬಗ್ಗೆ ಇದೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಬಂದು ಹೆಂಗೆ ಸಾಧನೆ ಮಾಡ್ತಾನೆ ಅದ್ರ ಮೇಲಿದೆ. ಚೆನ್ನಾಗಿದೆ. ನಿಮ್ಮ ಹತ್ರ ಟೈಮ್ ಇದೆ, ಹೋಗಿ ಸಿನಿಮಾ ನೋಡಿ. ಆದಷ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನೂ ಆದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲೇ ಹೋಗಿ ನೋಡಿ.